ಇದು ಶನೈಶ್ಚರನಿಗೆ ಒಂದೇ ಮುಖನ ಇರೋದು, ಕೆಡುಕಿನ ಮುಖ ಮಾತ್ರವೇ ಇರೋದಾ ಅಂತ ಪ್ರಶ್ನೆ ಮಾಡಿದ್ರೆ ಅಲ್ಲ, ಒಳ್ಳೆಯ ಮುಖವೂ ಖಂಡಿತ ಇದೆ. ಎರಡನ್ನೂ ಚಿಂತನೆ ಮಾಡೋಣ. ಇನ್ನೂ ಸುದೀರ್ಘವಾದ ಸಮಯ ಇದೆ ನಮಗೆ, ಯಾಕೆಂದರೆ ಈ ವಾರ ಮತ್ತು ಮುಂದೆ ಇನ್ನೂ 29ರವರೆಗೂ ಶನೈಶ್ಚರನ ಸಂಚಾರದ ಬಗ್ಗೆ ನಾವು ಮಾತಾಡಿದ್ರು ಕರಗಲ್ಲ. ಶನೈಶ್ಚರ ಕರಗದ ಅಂಥ ಏನು ಅಗಣಿತ ಮಹಿಮಾ ಪುರುಷ ಶನೈಶ್ಚರ. ಹೀಗಾಗಿ ಅವನನ್ನು ನಾವು ಅರ್ಥ ಮಾಡಿಕೊಳ್ಳೋದು ಹೇಗೆ, ಯಾವ ರೀತಿಯಲ್ಲಿ ಅವನಿಗೆ ನಾವು ಶರಣಾಗಬೇಕು, ಯಾವ ರೀತಿಯಲ್ಲಿ ಅವನ ದಾರಿ ಏನು, ಇದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಶನೈಶ್ಚರ ಎಲ್ಲಾದರೂ ಸಂಚಾರ ಮಾಡಲಿ. ಅವನು ಮುಂದೆ 2.5 ವರ್ಷ ಬಿಟ್ಟು ಮತ್ತು ಮೇಷರಾಶಿಗೆ ಬರ್ತಾನೆ ಶನೈಶ್ಚರ, ಅದು ನೀಚ ಸ್ಥಾನ, ಅಲ್ಲಿಗಾದರೂ ಬರಲಿ. ನಾವು ಹೋಗುವ ದಾರಿ ಯಾವುದು ಅಂತ ನಾವು ಕಂಡುಕೊಳ್ಬೇಕು. ಅದಕ್ಕೆ ಯಾವ ಮಾರ್ಗ ಇದೆ, ಶನೈಶ್ಚರನ ಅನುಗ್ರಹದ ಮಾರ್ಗ ಯಾವುದು, ಇದನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ಹೇಳಿ ಈ ಒಂದು ವಿಶೇಷ ಕಾರ್ಯಕ್ರಮ. ಬರ್ತಿದ್ದಾನೆ ಹುಷಾರ್ ಅಂದರೆ ನಾವು ಯಾವ ದಾರಿ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ನಾವು ಈ ದಿವಸ ಅರ್ಥ ಮಾಡ್ಕೋಬೇಕು. ಶಾಸ್ತ್ರಿಗಳೀಗ ಮನುಷ್ಯರು ಮಾತ್ರ ಅಲ್ಲ, ದೇವಾನುದೇವತೆಗಳು ಸಹ ಶನೈಶ್ಚರನ ಕಾಟದಿಂದಾಗಿ ಪಡಬಾರದು ಕಷ್ಟಪಟ್ಟಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದು. ಖಂಡಿತ. ನಾವು ಮನುಷ್ಯರನ್ನು ಬಿಟ್ಟಿಲ್ಲ, ಅಷ್ಟೇ ಅಲ್ಲ ಅವರು ದೇವತೆಗಳನ್ನು ಕಾಡಿದ, ಅಷ್ಟೇ ಅಲ್ಲ, ಯಾಕೆ ಗ್ರಹಗಳಿಗೆ ಕಾಡಿದಾನೆ. ಬೃಹಸ್ಪತ್ಯಾಚಾರ್ಯರು ದೇವಗುರು ಅಂತ ಕರೆಸಿಕೊಂಡವರು. ನಾವು ಈ ದಿವಸ ಗುರು ಅಂತ ಆರಾಧನೆ ಮಾಡ್ತೀವಲ್ಲ, ನಮ್ಮ ಗುರುಗ್ರಹ ಇದೆಯಲ್ಲ, ಆ ಗುರುಗ್ರಹ ಆಗಿನ್ನೂ ಪಟ್ಟಗಳೆಲ್ಲ ಇನ್ನೂ ಆಗಿರಲಿಲ್ಲ. ಅಂದರೆ ಶನೈಶ್ಚರನಿಗೆ ಸಿಕ್ಕಿತ್ತು, ಗುರುವಿಗೂ ಸಿಕ್ಕಿತ್ತು. ಆದರೆ ಈ ಶನೈಶ್ಚರನ ಆಗತಾನೆ ಪ್ರಾರಂಭವಾದ ಕಾಲ. ಶನೈಶ್ಚರನ ಏನು ಕಾಡಲಿಕ್ಕೆ ಯಾರ್ಯಾರಿಗೆ ಯಾವ್ಯಾವ ಮನೆಯಲ್ಲಿ ಎಷ್ಟೆಷ್ಟು ಕಾಲ ಕಾಡಬೇಕು ಅಂತ. ಹೀಗಿರುವ ಸಂದರ್ಭದಲ್ಲಿ ಗುರುಗ್ರಹ ಬೃಹಸ್ಪತಿ ಒಂದು ಕಡೆ ಹೋಗ್ತಾ ಇರ್ತಾನೆ. ಯಾಕೆ ಈ ಮಾತು ಅಂತಂದರೆ ನೋಡಿ, ಅಂಥವರನ್ನೇ ಬಿಡಲ್ಲ, ಇನ್ನು ನಮ್ಮಂಥವ್ರ ಪಾಡೇನು ಅಂತ ಅನಿಸುತ್ತೆ. ಎಷ್ಟೋ ಬಾರಿ ನಮಗೆ ದೊಡ್ಡ ದೊಡ್ಡ ಮಿನಿಸ್ಟ್ರುಗಳು, ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥವ್ರು, ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವರೇ ಒಂದೊಂದು ಸಲ ಯಾವುದೋ ಸಹಾಯಕ್ಕೆ ಬರದೆ ಹೋಗಿಬಿಡುತ್ತೆ, ಅಸಹಾಯಕತೆ ಬಂದುಬಿಡುತ್ತೆ. ಅಂಥವ್ರ ಪಾಡೇ ಏನು, ಇನ್ನು ನಮ್ಮಂಥವ್ರ ಕಥೆ ಏನಪ್ಪ ಅಂತ ಅನಿಸುತ್ತಲ್ಲ. ಆ ರೀತಿಯಲ್ಲಿ ಎಚ್ಚರಿಕೆ ಇದು. ಬೃಹಸ್ಪತಿಗೂ ಬಂದಂಥ ಪ್ರಾರಬ್ಧ ಹೇಗಾಯಿತು ಅಂತ ಬೃಹಸ್ಪತಿ ಆಚಾರ್ಯ ಒಂದು ಸಲ ಒಂದು ಸಭೆಯಲ್ಲಿ ಕೂತಿದ್ದಾರೆ, ಯಾವುದೋ ಪಾಠ ಪ್ರವಚನ ಮಾಡ್ತಾ. ಆ ಸಂದರ್ಭದಲ್ಲಿ ಶನೈಶ್ಚರನ ಆಗಮನ ಆಯಿತು. ಶನೈಶ್ಚರ ಕೇಳ್ತಾನೆ, ನಾನು ಸ್ವಲ್ಪ ಕಾಲ ತಮ್ಮನ್ನು ಹಿಡಿಬೇಕಾದ ಪರಿಸ್ಥಿತಿ ಬಂದಿದೆ, ನನಗೆ ಅದು ವಿಧಿಯ ಆಜ್ಞೆ, ವಿಧಿ ಅದನ್ನು ನಿರ್ವಹಿಸುತ್ತೆ, ಯಾರ್ಯಾರಿಗೆ ಏನೇನನ್ನು ಮಾಡಬೇಕು ಅಂತ. ಶನೈಶ್ಚರನಿಗೆ ಹಾಗೆ, ನೋಡಪ್ಪ, ಇದು ನಿನ್ನನ್ನು ಹಿಡಿಬೇಕು ಅನ್ನೋದು ನನ್ನ ಕಾಲ ಈಗ ಬಂದಿದೆ, ನನಗೆ ಇದರಿಂದ ಬೇರೆ ದಾರಿ ಇಲ್ಲ ಅಂತ. ಗುರುಪಾಪ ಪ್ರಾರ್ಥನೆ ಮಾಡ್ತಾರೆ, ಅಪ್ಪ ನಿನ್ನ ಕಾಟ ನನಗೆ ಅರ್ಥ ಆಗಿದೆ, ಯಾವ ಗಣೇಶನನ್ನು ಬಿಡಲಿಲ್ಲ ನೀನು, ಯಾರನ್ನು ಬಿಡದೆ ನೀನು ಕಾಡ್ದಂಥವನು, ಹೀಗಾಗಿ ನನ್ನನ್ನು ಅಷ್ಟು ಕಾಡಬೇಡ ಅಂತ ಪಾಪ ಬೃಹಸ್ಪತಿ ಆಚಾರ್ಯ ವಿನಂತಿ ಮಾಡಿಕೊಳ್ತಾರೆ. ಇಲ್ಲ ಇದು ನನ್ನ ಧರ್ಮ, ನಾನು ಬರಲೇಬೇಕು, ಈಗ ಕಾಲ ಬಂದಿದೆ, ಹೀಗಾಗಿ ಅನ್ಯಥಾ ಭಾವಿಸಬೇಡಿ ಅಂತ ಹೇಳಿ ಪಾಪ ವಿನಂತಿ ಮಾಡ್ಕೊಳ್ತಾನೆ. ಶನೈಶ್ಚರ ಬಂದು ವಿನಂತಿ ಮಾಡಿಕೊಂಡು ಆಮೇಲೆ ಪ್ರವೇಶ ಮಾಡ್ತಕ್ಕಂಥದ್ದು ನೋಡಿ ಹೇಗಿದೆ, ಅವರ ಗುಣ ಹೇಗಿತ್ತು ನೋಡಿ ಬೃಹಸ್ಪತ್ಯಾಚಾರ್ಯದು. ಹಾಗೆ ನಮ್ಮ ರಾಶಿಗೆ ಬರ್ತಾ ಇದ್ದಾನೆ ಅಂತಂದರೆ ಶನೈಶ್ಚರನ ಹಾಗೆ ಇಟ್ಕೋಬೇಕು ನಾವು. ಏನಪ್ಪ ನೀನು ಸ್ವಲ್ಪ ಹುಷಾರಾಗಿರು ಅಂತ ಶನೈಶ್ಚರ ನಮಗೆ ಎಚ್ಚರಿಕೆ ಕೊಟ್ಟು ಹೋಗ್ಬೇಕು. ಸ್ವಪ್ನದಲ್ಲಿ ಎಚ್ಚರಿಕೆ ಆಗುತ್ತೆ ಅಂತ. ನೀವು ಯಾವುದಾದ್ರೂ ಇಂಥ ಆರಾಧನೆಗಳಲ್ಲಿ ಅನುಷ್ಠಾನಗಳಲ್ಲಿ ತೊಡಗಿದೆ ಅಂತಂದರೆ ಅಂಥದ್ದೊಂದು ಸ್ವಪ್ನ ಆಗುತ್ತೆ, ನಿಮಗೆ ಎಚ್ಚರಿಕೆ ಇದೆ, ಮುಂದೆ ಹುಷಾರಂತ ಅದನ್ನು ಸೂಚಿಸ್ತಾ ಇದೆ ಬೃಹಸ್ಪತಿ. ಆಯ್ತಪ್ಪ ಬಾ, ಒಂದು 3 ಗಂಟೆಗಳ ಕಾಲ ಅವನನ್ನು ಕಾಡಬೇಕು ಅಂತ ಆಯಿತು. ಕೊನೆಗೆ ಮಾತುಕತೆ ಆದಮೇಲೆ ಪಾಪ ಬೃಹಸ್ಪತಿಯವರು ಎಚ್ಚರವಾಗಿ ಇದ್ಬಿಡೋಣ ಅಂತ ಹೇಳಿ, ಏನು ಆ 3 ಗಂಟೆ ತಾನೇ, ನಾನು ಜಪ ಸಂಧ್ಯಾ ವಂದನೆ ಇತ್ಯಾದಿ ಏನೋ ಮಾಡ್ಕೊಂಡು ಇದ್ಬಿಡೋಣ ಬಿಡು ಆ 3 ಗಂಟೆ ಅಂತ ಪಾಪ ಒಂದು ದಿವಸ ಹೀಗೆ ಸ್ನಾನಕ್ಕೆ ಅಂತ ಹೊಳೆಗೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಯಾರೋ ಪಾಪ ಸನ್ಯಾಸಿ ರೂಪದಲ್ಲಿ ಒಬ್ಬರು ಬಂದು ಕರ್ಬೂಜದ ಹಣ್ಣುಗಳನ್ನು ಕೊಟ್ಟು 2 ಹಣ್ಣುಗಳನ್ನು ಕೊಟ್ಟು, ಸ್ವಾಮಿ ಇದು ತಾವು ಅನುಷ್ಠಾನಪರರಾಗಿದ್ದಾರೆ ತಗೊಳ್ಳಿ ಅಂತ ಹೇಳಿ ಹೋದರು. ನಾನು ಹೇಗೂ ಉಪವಾಸವಿದ್ದೆ ಆಯಿತು ಅಂತ ಹೇಳಿ ಅವರು ಪಾಪ ಜೋಳಿಗೆಯಲ್ಲಿ ತುಂಬಿಕೊಂಡು ನಡೀತಾ ಇದ್ದಾರೆ. ಆ ಕಡೆಯಿಂದ ರಾಜಭಟ್ರು ಬಂದು ಕೇಳ್ತಾರೆ, ಏನು ನಿಮ್ಮ ಜೋಳಿಗೆಯಲ್ಲಿರ್ತಕ್ಕಂಥದ್ದು ಅಂತ. ಇಲ್ಲಪ್ಪ ಫಲವಿದೆ ಅಂತ. ಆಯಿತು ಸರಿ, ನಮ್ಮ ರಾಜಪುತ್ರರಿಬ್ಬರು, ಮಂತ್ರಿ ಪುತ್ರ ರಾಜಪುತ್ರ ಇಬ್ಬರು ಈ ಕಡೆ ಹೋದ ಹಾಗಾಯ್ತಾ, ನೀವೇನಾದ್ರು ಈ ಸ್ನಾನಕ್ಕೆ ಬಂದಿದ್ರೆ ಈ ಹೊಳೆ ಕಡೆಗೆ ಹೋದರೆ, ಅವ್ರು ಬೆಳಿಗ್ಗೆ ಹೋದವರು ಇನ್ನೂ ಬಂದಿಲ್ಲ ಮನೆಗೆ, ಹಾಗಾಗಿ ನನಗೆ ರಾಜಾಜ್ಞೆಯಾಗಿದೆ ಕರ್ಕೊಂಬ ಅಂತ. ಇಲ್ಲಪ್ಪ ನಾನು ಸ್ನಾನ ಮಾಡ್ಕೊಂಡು ಈಗ ತಾನೇ ಸೂರ್ಯ ನಮಸ್ಕಾರ ಮಾಡಿ ಬರ್ತಾ ಇದ್ದೀನಿ, ಯಾರೂ ಬಂದಿಲ್ಲ, ಈ ಭಾಗಕ್ಕೆ ಯಾರೂ ಬರಲಿಲ್ಲ ಅಂತ. ಆಗ ಅದರಲ್ಲಿ ಆ ಕುದುರೆ ಏರಿ ಬಂದಂಥ ಒಬ್ಬ ಭಟ ನೋಡ್ದ, ಅವರ ಜೋಳಿಗೆಯಿಂದ ರಕ್ತ ತೊಟ್ಟಿಡ್ತಾ ಇದೆ.
ಏನಿದು ಅಂತ ನೋಡಿದ್ರೆ ಏನದು ರಕ್ತ ಬರ್ತಾ ಇದೆಯಲ್ಲ, ನೀನು ಏನು ಫಲ ಅಂತ ಹೇಳಿದ್ರಿ ನೀವು ಅಂತಂದರೆ ನೋಡಿದ್ರೆ ಜೋಳಿಗೆಯಲ್ಲಿ ಆ ರಾಜಪುತ್ರ ಮತ್ತು ಮಂತ್ರಿ ಪುತ್ರ ಇಬ್ಬರು ತಲೆ ಬುರುಡೆಗಳಾಗಿದ್ದಾವೆ. ಆಶ್ಚರ್ಯವಾಯಿತು ಬೃಹಸ್ಪತಿಗೆ. ಏನಪ್ಪ ಇದು, ನನಗೆ ಹಣ್ಣು ಕೊಟ್ಟು ಹೋದ್ರಲ್ಲ ಅಂತ ಹೇಳಿ ತಕ್ಷಣ ಅವ್ರಿಗೆ ಹೋಯ್ತು ತಲೆ. ಓಹೋ, ಶನೈಶ್ಚರ ಕಾಡಬೇಕಾಗಿದ್ದು ಅದು ಸಮಯ ಬಂದುಬಿಟ್ಟಿದೆಯೇನೋ ಬಹುಶಃ ಅಂತ ಹೇಳಿ ಅವರಿಬ್ಬರು ಬೇರೆ ಮಾತು ಕೇಳಿಲ್ಲ, ದರ 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 ಎಳ್ಕೊಂಡು ಹೋಗ್ಬಿಟ್ರು. ರಾಜನ ಹತ್ರ ಬಂದು ನಿಲ್ಲಿಸಿದ್ರು. ಈ ಸುಳ್ಳು ಹೇಳ್ತಾ ಇದ್ದಾನೆ ಈತ ಪುಣ್ಯಾತ್ಮ, ನೋಡಿದ್ರೆ ಮಕ್ಕಳ ತಲೆ ಬುರುಡೆಗಳೇ ಇದೆ ಅಂತ. ಆಗ ಆಯಿತು, ಇವನು ಸೆರೆಮನೆಗೆ ಹಾಕಿ ಇನ್ನೊಂದು ನಿರ್ದಾಕ್ಷಿಣ್ಯ, ಅಲ್ಲಿ ಯಾವುದೇ ನೀವು ಅವರಿಗೆ ದಾಕ್ಷಿಣ್ಯವು ಕೊಡದೆ ಹಿಂದೆ ಮುಂದೆ ನೋಡದೆ ಅವ್ರನ್ನ ಶಿರಚ್ಛೇದನ ಮಾಡಿ ಶೂಲಕ್ಕೆ ಏರಿಸ್ಬಿಡಿ ಅಂತ ಹೇಳಿ ರಾಜ ಪಾಪ ಅವರೆಲ್ಲ ಅಳೋಕ್ಕೆ ಶುರು ಮಾಡಿದ್ರು. ಯಾಕಂದರೆ ಮಕ್ಕಳ ತಲೆ ಬುರುಡೆಗಳಿಬ್ಬರು ಹೇಳಿದೆ, ರಾಜ ಮಂತ್ರಿ. ಸರಿ, ಬೃಹಸ್ಪತಿ ಗೊತ್ತಾಯಿತು, ಭಟ್ರೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಬೃಹಸ್ಪತಿಗಳಿಗೆ ಒಂದು ಹೊಳೀತು. ನೋಡಿ, ಶನೈಶ್ಚರನ ಸಮಸ್ಯೆಗಳು, ಅವನಿಂದಾಗಿ ಬರ್ತಕ್ಕಂತಹ ಸಾಡೆ ಸಾತನ್ನು ಹೇಗೆ ಆರಾಧನೆಯಿಂದ ನಾವು ವಿವೇಕವನ್ನು ಹೆಚ್ಚಿಸ್ಕೊಳ್ಬಹುದು, ಆ ಸಂದರ್ಭದಲ್ಲಿ ಜಾಗೃತರಾಗಿರಬಹುದು ಅನ್ನೋದಕ್ಕೆ ಇದೊಂದು ಮಹತ್ತರವಾದ ಉದಾಹರಣೆ. ಬೃಹಸ್ಪತ್ಯಾಚಾರ್ಯ ಹೊಳಿತು. ಅವರ ಅನುಷ್ಠಾನದ ಬಲ, ಅವರ ಪೂಜೆಯ ಫಲ, ತಪಸ್ಸಿನ ಫಲ, ನಾವು ಪೂಜೆ ಮಾಡೋದ್ರಿಂದ ಏನು ತಪ್ಪಿಸ್ಕೊಂಡ್ಬಿಡ್ತೀವ ಅಂತಂದರೆ ಎಂತು ರಕ್ಷಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಮ್ಮಂತ ಒಂದು ಶಾಸ್ತ್ರದಲ್ಲಿ ಮಾತಿದೆ. ಯಾರನ್ನ ರಕ್ಷಿಸ್ತಾರೋ, ದೇವತೆಗಳಿಗೆ ರಕ್ಷಣೆ ಮಾಡಬೇಕು ಇವನನ್ನು ಅಂತ ಪ್ರೀತಿ ಇರುತ್ತೋ ಅಂಥವರಿಗೆ ಬುದ್ಧಿ ಸರಿಪಡಿಸ್ಬಿಡ್ತಾರಂತೆ. ಹಾಗಾಯ್ತು ಅವರಿಗೆ. ಓಹೋ, ಇದು ಶನೈಶ್ಚರನ ಪ್ರಭಾವ ಅಲ್ವಾ, ಹೀಗಾಗಿ ಇವರಲ್ಲಿ ವಿನಂತಿ ಮಾಡ್ಕೊಂಬೇಡ, ಅಪ್ಪ ಇನ್ನು 3 ಗಂಟೆಗಳ ಕಾಲ ನೀವು ಸ್ವಲ್ಪ ನಂಗೆ ಅವಕಾಶ ಕೊಡಿ, ಆಮೇಲೆ ನೀವು ಶೂಲಕ್ಕೆ ಹಾಕಿ, ತೊಂದರೆ ಇಲ್ಲ, ಆಮೇಲೆ ಶೂಲಕ್ಕೆ ಹಾಕಿ, ನಾನು ಒಪ್ಕೊಳ್ತೀನಿ, ಅಲ್ಲಿವರೆಗೂ ಸ್ವಲ್ಪ ಸಮಯ ಕೊಡಿ, ನಿಮಗೆ ನಾನು ನನ್ನ ಹತ್ರ ಇರ್ತಕ್ಕಂಥ ಹಣವನ್ನು ಒಂದಷ್ಟು ಭಾಗ ಕೊಡ್ತೀನಿ ಅಂತ ಹೇಳಿ ಅವರನ್ನು ಒಪ್ಪಿಸಿದ್ರು. ಆಯಿತು, ಪಾಪ ಅವರು ಹಣದ ಆಸೆಗೆ ಆಯಿತು ಅಂತ ಒಪ್ಕೊಂಡ್ರು. ಆಮೇಲೆ ಆ ಕಾಲ ಕಳೀತು. ಆ ಕಾಲ ಕಳೀತಿದ್ದ ಹಾಗೇ ಎಲ್ಲೋ ಹೋಗಿದ್ದಂಥ ಅವರಿಬ್ಬರು ಮಕ್ಕಳು ಬಂದರು. ಇಲ್ಲಿ ಹಣ್ಣುಗಳು ತಾನೇ ತಲೆ ಬುರುಡೆ ಆಗಿದ್ದು. ಅವು ಪಾಪ ಎಲ್ಲೋ ಹೋಗಿದ್ರು, ಹುಡುಕ್ಲಿಲ್ಲ ಇವರು, ಇವರೇ ಅವರು ಅಂತ ತೊಗೊಂಬಂದುಬಿಟ್ಟಿದ್ರಲ್ಲ. ಆ ಕಾಲ ಕಳೀತು, ಆ ಮಕ್ಕಳಿಬ್ಬರು ಬಂದರು. ತಕ್ಷಣ ರಾಜ ಈ ಶೂಲಕ್ಕೆ ಏರಿಸು ಅಂತ ಹೇಳಿದ್ರು, ನಿಲ್ಸಕ್ಕೆ ಹೇಳಿಬಿಡು ಅಂತ ಆಜ್ಞೆ ಮಾಡಿದ್ರು. ಆಮೇಲೆ ಬೃಹಸ್ಪತ್ಯಾಚಾರ್ಯ ಬಂದರು, ಪಾಪ ಇದನ್ನೆಲ್ಲ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.